ಹಲೋ, ನನ್ನ ಹೆಸರು ಡಾಕ್ಟರ್ ಕಾರ್ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಸರ್ಕಮ್ ಕ್ಯೂರ್ ಕ್ಲಿನಿಕ್, ಬ್ಯಾಂಗ್ಳೂರ್. ಜಯನಗರಲ್ಲಿ ಬ್ರ್ಯಾಂಚ್ ಅವೈಲಬಲ್ ಇದೆ, ಸರ್ಕಮ್ ಕ್ಯೂರ್ಗೆ ಸಂಬಂಧಪಟ್ಟ ಬ್ರ್ಯಾಂಚ್. ಸೊ ನಾನು ಅಲ್ಲಿ ಅವೈಲಬಲ್ ಆಗಿರ್ತೀನಿ. ಯಾರಿಗಾದರೂ ಈ ಫೋರ್ ಸ್ಕಿನ್ ಇಶ್ಯೂಸ್ ಇದ್ದರೆ ತಪ್ಪದೆ ನನ್ನ ಭೇಟಿಯಾಗಬಹುದು. ಇವತ್ತಿನ ದಿನದಲ್ಲಿ ನೋಡಿಕೊಂಡ್ರೆ ತುಂಬ ಜನಕ್ಕೆ ಗಂಡಸರಿಗೆ ನೋಡಿಕೊಂಡ್ರೆ ಈ ಫೋರ್ ಸ್ಕಿನ್ ಇಶ್ಯೂಸ್ ಏನಿದೆಯೋ ಅಂದರೆ ಅಂಗದ ಮುಂದೆ ಇರುವ ಚರ್ಮದ ಇಶ್ಯೂಸ್ ತುಂಬ ವಿಪರೀತವಾಗಿ ಕಾಣಿಸ್ತಿದೆ. ಇದು ಬಂದವರು ಮದುವೆ ಮಾಡಿಸ್ಕೊಳ್ಳೋಕ್ಕೂ ಕೂಡ ಭಯಪಡೋದಲ್ಲದೆ ಇನ್ನು ಕೆಲವರು ಒಂದು ರೀತಿ ಮದುವೆ ಮಾಡ್ಕೊಳ್ಳದೆ ಕೂಡ ಇದ್ದಾರೆ. ಏನು ಅಂತ ನಾವು ಎನ್ಕ್ವೈರಿ ಮಾಡಿದ್ರೆ ಫೋರ್ ಸ್ಕಿನ್ ಇಶ್ಯೂಸ್ ಇದೆ, ಅದು ಮಾಡ್ಕೊಂಡ್ರೆ ಅಂಗ ಎದೊಳೋದಿಲ್ವೇನೋ, ಅಂಗ ಗಟ್ಟಿಯಾಗೋದಿಲ್ವೇನೋ ಎಂಬ ಊಹಾಪೋಹ ತುಂಬಾ ಇರುತ್ತೆ. ಅಂತಹ ಭಯ ಬೀಳೋ ಅವಶ್ಯಕತೆ ಏನಿರಲ್ಲ. ಅಂಗದ ಮೇಲಿರುವ ಚರ್ಮ ಏನಿದೆಯೋ ಅದು ತುಂಬಾ ಚಿಕ್ಕ ಪ್ರಾಬ್ಲಮ್ ಈಗ. ಯಾಕಂದ್ರೆ KSR ಸ್ಟೇಪ್ಲರ್ ಯಾವಾಗ ಅವೈಲಬಲ್ ಆಗಿ ಬಂದಿದೆಯೋ ಮಾರ್ಕೆಟ್ನಲ್ಲಿ, ಇದನ್ನ ತುಂಬಾ ಸಿಂಪ್ಲಿಫೈಡ್ ಆಗಿ ಸರ್ಜರಿ ಮಾಡೋದಾಗಿದೆ. ಇದಕ್ಕೂ ಮುಂಚೆ ನೋಡ್ಕೊಂಡ್ರೆ ಅಂಗದ ಮುಂದೆ ಇರುವ ಚರ್ಮಕ್ಕೆ ಫೋರ್ ಸ್ಕಿನ್ ಇಶ್ಯೂಸ್ಗೆ ನಾವು ಖಚಿತವಾಗಿ ಸರ್ಜರಿ ಅನ್ನೋ ಆಪ್ಷನ್ಸ್ ಇತ್ತು. ಅಷ್ಟೇ ಅಲ್ಲದೆ ಈ ಸರ್ಜರಿ ಮಾಡೋದು ಸಹ ಟೆಕ್ನಿಕಲ್ ಆಗಿ ನೋಡ್ಕೊಂಡ್ರೆ ಕನ್ವೆನ್ಷನಲ್ ಮೆಥಡ್ ಅಂತಾರಲ್ಲ, ಅಂದ್ರೆ ಓಪನ್ ಮೆಥಡ್. ಅಂದ್ರೆ ಅಲ್ಲಿ ಕಟ್ ಮಾಡೋದು ಏನಿದೆಯೋ ಅದನ್ನ ಸಿಸರ್ಸ್ನಿಂದ ಕಟ್ ಮಾಡೋದಾಗಿರುತ್ತೆ. ಆ ಸಿಸರ್ಸ್ನಿಂದ ಹೆಚ್ಚು ಕಡಿಮೆ ಕಟ್ ಮಾಡೋದಾಗಿರುತ್ತೆ. ಇದು ಅವಾಗವಾಗ ಪಾಸಿಬಲ್ ಇರುತ್ತೆ, ಯಾಕಂದ್ರೆ ಕರೆಕ್ಟಾಗಿ ಸರ್ಕ್ಯುಲರ್ನಲ್ಲಿ ಕಟ್ ಮಾಡೋಕೆ ಬರಲ್ಲ. ಎಷ್ಟು ಮಾರ್ಕ್ ಮಾಡ್ಕೊಂಡ್ರು ಎಲಾಸ್ಟಿಕ್ ಆಗಿರೋದ್ರಿಂದ ಒಂದು ಸೈಡ್ ಹೆಚ್ಚು, ಒಂದು ಸೈಡು ಕಡಿಮೆ ಕಟ್ ಆಗೋದು, ಈ ಥರದ್ದೆಲ್ಲ ಹೆಚ್ಚು ಹೆಡ್ ಏಕ್ಸ್ ಇರುತ್ತೆ ಸರ್ಜನ್ಗೆ ಆಗಲಿ ಪೇಷಂಟ್ಸ್ಗೆ ಆಗಲಿ. ಸೊ ನೋಡ್ಕೊಂಡ್ರೆ ಅಷ್ಟು ಕಾಸ್ಮೆಟಿಕ್ ರಿಸಲ್ಟ್ಸ್ ಕೂಡ ಬರ್ತಾ ಇರಲಿಲ್ಲ ಅವಾಗಿನ ದಿನದಲ್ಲಿ. ಇವಾಗ ಏನಿದೆಯೋ ನೋಡೋದಾದ್ರೆ ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಅವೈಲಬಲ್ ಬಂದಮೇಲೆ ಇವಾಗ ಯಾವುದೇ ರೀತಿ ಸ್ಪೈನಲ್ ಅನೆಸ್ಥೇಷಿಯಾ, ಇದಕ್ಕೂ ಮುಂಚೆ ಕನ್ವೆನ್ಷನಲ್ ಮೆಥಡ್ನಲ್ಲಿ ನೋಡ್ಕೊಂಡ್ರೆ ಸ್ಪೈನಲ್ ಅನೆಸ್ಥೇಷಿಯಾ ಕೊಡೋದು, ಪೇಷಂಟ್ ಮಿನಿಮಮ್ 15 ದಿನ ಬೆಡ್ ರೆಸ್ಟ್ಗೆ ಹೋಗೋದು, ಡ್ಯೂಟಿಗೆ ಹೋಗದೆ ಮನೇಲಿದ್ದು ಡೈಲಿ ಡ್ರೆಸ್ಸಿಂಗ್ಸ್ ಮಾಡಿಸ್ಕೊಳ್ಳೋದು ಆ್ಯಂಡ್ ಆ ಹೊಲಿಗೆ ಹೋಗೋವರೆಗೂ ಮನೇಲೇ ಇರೋದೆಲ್ಲ ಆಗ್ತಿತ್ತು. ಬಟ್ ಈಗ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಬಂದಮೇಲೆ ಯಾವುದೇ ರೀತಿಯ ಸರ್ಜರೀಸ್ ಕುಯ್ಯೋದಿಲ್ಲದೆ, ಬ್ಲಡ್ ಇಲ್ಲದೆ 100% ಕಾಸ್ಮೆಟಿಕ್ ರಿಸಲ್ಟ್ಸ್ ಬರುತ್ತೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಏನಂದ್ರೆ ಸ್ಪೈನಲ್ ಅನೆಸ್ಥೇಷಿಯಾ ಇಲ್ಲದೆ ಓನ್ಲಿ ಪೀನೈಲ್ ಬ್ಲಾಕ್ ಅಂತೀವಿ, ಅಂದ್ರೆ ಪೆನಿಸ್ಗೆ 2-3 ಜಾಗದಲ್ಲಿ ಮಾತ್ರವೇ ಔಷಧಿ ಕೊಡೋದಾಗಿರುತ್ತೆ. ಓನ್ಲಿ ಪೆನಿಸ್ಗೆ, ಅಂಗಕ್ಕೆ ಮಾತ್ರವೇ ಔಷಧಿ ಹತ್ತುತ್ತೆ. ಸೊ ಒಂದು 15 ನಿಮಿಷದಿಂದ ಅರ್ಧ ಗಂಟೆವರೆಗೆ ಪೆನಿಸ್ ಮತ್ತು ತಿಳಿಯದೆ, ಅಂದ್ರೆ ಸ್ಪರ್ಶ ತಿಳಿಯದೆ ನೋವು ಗೊತ್ತಾಗದಂತೆ ಮಾಡೋದಾಗಿರುತ್ತೆ. ಇದನ್ನ ಪೆನೈಲ್ ಬ್ಲಾಕ್ ಅಂತೀವಿ. ಸೊ ಈ ಸರ್ಕಮ್ಸಿಷನ್ ಸರ್ಜರಿನ ಪೆನೈಲ್ ಬ್ಲಾಕ್ನಲ್ಲಿ ಮಾಡಿರೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಇದಕ್ಕೂ ಮುಂಚೆ ಹೇಳಿದಂತೆ ಕನ್ವೆನ್ಷನಲ್ ಮೆಥಡ್ನಿಂದ ಅಂದರೆ ಮಿನಿಮಮ್ 15 ದಿನ ಬೆಡ್ ರೆಸ್ಟ್ ಅವಶ್ಯಕತೆ ಇರುತ್ತೆ ಆ್ಯಂಡ್ 1 ದಿನ ಖಚಿತವಾಗಿ ಹಾಸ್ಪಿಟಲ್ನಲ್ಲಿ ಸ್ಟೇ ಇರಬೇಕಾಗುತ್ತೆ. ಬಟ್ ಈ ಸರ್ಕಮ್ಸಿಷನ್ KSRನಿಂದ ಮಾಡಿರೋದ್ರಿಂದ ಬೆಡ್ ರೆಸ್ಟ್ ಇಲ್ಲ ಆ್ಯಂಡ್ ಸ್ಪೈನಲ್ ಅನೆಸ್ಥೇಷಿಯಾ ಇಲ್ಲ. ಓನ್ಲಿ ಪೆನೈಲ್ ಬ್ಲಾಕ್ನಲ್ಲಿ ಮಾಡೋದು ಆ್ಯಂಡ್ 20 ಮಿನಿಟ್ಸ್ನಲ್ಲಿ ಸರ್ಜರಿ ಮಾಡಿದ್ಮೇಲೆ ಮನೆಗೆ ಕಳಿಸೋದಾಗಿರುತ್ತೆ. ಆ್ಯಂಡ್ ವಿತಿನ್ 1 ಅವರ್ನಲ್ಲಿ ಅವರು ಯಥಾ ಪ್ರಕಾರ ಅವರು ಡ್ಯೂಟಿಗೆ ಹೋಗ್ಬೋದು, ಯಥಾ ಪ್ರಕಾರ ಅವರವರ ಕೆಲಸ ಮಾಡ್ಕೋಬೋದು. ಎಕ್ಸೆಪ್ಟ್ ಓನ್ಲಿ 2 ಕೆಲಸ ಮಾತ್ರ ಮಾಡಬಾರ್ದು. ಅದೇನಂದ್ರೆ ಒಂದು ಇಂಟರ್ಕೋರ್ಸ್ ಅಂದ್ರೆ ಸೇರೋದಾಗ್ಲಿ ಅಂಡ್ ಎರಡನೇದು ಅಂಗ ಎಕ್ಸ್ಪ್ಯಾಂಡ್ ಆಗ್ದಂಗೆ ನೋಡ್ಕೋಬೇಕು. ಈ 2 ಜಾಗರೂಕತೆಯಿಂದ ನೋಡ್ಕೊಂಡ್ರೆ ಅಸಲಿಗೆ ಇದು ಸರ್ಜರಿ ಅಂತ ಅನ್ಕೋಬೇಡಿ, ಜಸ್ಟ್ ಡೇ ಕೇರ್ ಕಂಪ್ಲೀಟ್ ಸಿಂಪ್ಲಿಫೈಡ್ ಸರ್ಜರಿ ಅಂತ ಹೇಳ್ಬೋದು. ಆದರೆ ಇದರಲ್ಲಿ ಬಳಸೋ ಸ್ಟೇಪ್ಲರ್ ಬಗ್ಗೆ ಹೇಳ್ಕೋಬಹುದು. ಯಾಕಂದ್ರೆ ಈ ಸ್ಟೇಪ್ಲರ್ಸ್ ಏನಿದೆಯೋ ನಾವು 5 ವರ್ಷದಿಂದ KSR ಬ್ರ್ಯಾಂಡ್ ಸ್ಟೇಪ್ಲರ್ ಬಳಸೋದಾಗಿರುತ್ತೆ. ಈ KSR ಅನ್ನೋದು ಒಂದು ಯೂನಿಕ್ ಬ್ರ್ಯಾಂಡ್ ಅಂಡ್ ಓನ್ಲಿ ನಮ್ಮ ಸರ್ಕಮ್ ಕ್ಯೂರ್ ಸೆಂಟರ್ನಲ್ಲಾಗಲಿ ಅಂಡ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಸೆಂಟರ್ನಲ್ಲಿ ಬಿಟ್ಟು ಬೇರೆಲ್ಲೂ ಅವೈಲಬಲ್ ಇರಲ್ಲ. ಥ್ರೂಔಟ್ ಇಂಡಿಯಾಲಿ ಸರ್ಕಮ್ ಕ್ಯೂರ್ ಸೆಂಟರ್ಸ್ನಲ್ಲಿ ನಮ್ಮ ಈ KSR ಸ್ಟೇಪ್ಲರ್ ಅವೈಲಬಲ್ ಆಗಿದೆ. ಈ KSR ಸ್ಟೇಪ್ಲರ್ ಈಗ ಬ್ಯಾಂಗ್ಳೂರ್ನಲ್ಲಿನ ಜಯನಗರಲ್ಲಿ ನಮ್ಮ ಸೆಂಟರ್ ಓಪನ್ ಆಗಿದೆ. ರೀಸೆಂಟಾಗಿ ಆ ಸೆಂಟರ್ನಲ್ಲಿ ಕೂಡ ಈ ಸರ್ಕಮ್ಸಿಷನ್ ಸ್ಟೇಪ್ಲರ್ ಏನಿದೆಯೋ KSR ಬ್ರ್ಯಾಂಡ್ನಲ್ಲಿ ಅವೈಲಬಲ್ ಇದೆ. ಸೊ ಇದು ನೋಡಿಕೊಂಡ್ರೆ ಈ KSR ಸ್ಟೇಪ್ಲರ್ನಲ್ಲಿ ಈ ರೀತಿಯಾಗಿರುತ್ತೆ. ನಾವು ಈ ಸ್ಟೇಪ್ಲರ್ ನೋಡಿಕೊಂಡ್ರೆ ಕಂಪ್ಲೀಟ್ ಆಗಿ ಹೀಗೆ 3 ಪಾರ್ಟ್ಸ್ ಇರುತ್ತೆ. ಇದು ಕಂಪ್ಲೀಟ್ ಒಂದು ಪೇಷಂಟ್ಗೆ ಸೈಜ್ನ ಮೇಲೆ ಮೆಷರಿಂಗ್ ಸ್ಕೇಲ್ಸ್ ಇರುತ್ತೆ. ಆ ಸೈಜ್ನ ಮೇಲೆ ತೆಗೆದುಕೊಳ್ಳೋದು ಅಂಡ್ ಬಳಸಿದ ನಂತರ ಡಿಸ್ಕಾರ್ಡ್ ಮಾಡೋದು. ಅಂದ್ರೆ ಒಬ್ಬ ಪೇಷಂಟ್ಗೆ ಒಂದೇ ಬಳಸ್ತೀವಿ, ಅದು ಅಡ್ವಾಂಟೇಜ್. ಸೊ ಇದರಿಂದ ಇನ್ಫೆಕ್ಷನ್ಸ್ ಇರಲ್ಲ, ಒಬ್ಬರಿಂದ ಒಬ್ಬರಿಗೆ ಬಳಸೋ ಅವಶ್ಯಕತೆ ಇರಲ್ಲ ಪೇಷಂಟ್ಗೆ. ಇದು ಒಂದ್ಸಾರಿ ಬಳಸಿದ ಮೇಲೆ ಪಿನ್ಸ್ ಯೂಸ್ ಆದಮೇಲೆ ಇದನ್ನು ಬಿಸಾಕ್ತೀವಿ, ಅಂದರೆ ಡಿಸ್ಕಾರ್ಡ್ ಮಾಡ್ತೀವಿ. ಸೊ ಇದು ನೋಡಿಕೊಂಡ್ರೆ ಇದು ಬಾಡಿ ಇದ್ರ ಮೇಲೆ KSR ಅಂತ ನೋಡ್ಬೋದು. KSR ಬ್ರ್ಯಾಂಡ್ ಅನ್ನೋದು ಇಲ್ಲಿ ಬರೆದಿರುತ್ತೆ ಅಂಡ್ ಇದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್. ಇದೇನೋ ಸ್ಕ್ರೂ ಅಂತೀವಿ. ಸೊ ಇಲ್ಲಿ ನೋಡಿಕೊಂಡ್ರೆ ಇಲ್ಲಿ ಬ್ಲೇಡ್ ಅನ್ನೋದು ಇರುತ್ತೆ. ಈ ಬ್ಲೇಡ್ ಶಾರ್ಪ್ ಆಗಿರುತ್ತೆ, ಕಟ್ ಆಗುತ್ತೆ, ಚರ್ಮ ಕಟ್ ಆಗಿ ಹೋಗುತ್ತೆ. ಕಟ್ ಆದಮೇಲೆ ಇದರ ಹಿಂದೆ ಕೆಲವು ಜಿಗ್ಜಾಗ್ ನೀವು ನೋಡ್ತಿದ್ರೆ ಇಲ್ಲಿ ಪಿನ್ಸ್ ಅನ್ನೋದು ಇರುತ್ತೆ. ಆ ಪಿನ್ಸ್ ಕೂಡ 0.3 mm ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಇರುತ್ತೆ. ಆ್ಯಕ್ಚುಲಿ ಪೇಷಂಟ್ಸ್ಗೆ ಯಾವುದೇ ರೀತಿ ವೂಂಡ್ ಗೊತ್ತಾಗಲ್ಲ, ಈವನ್ ಕಣ್ಣಿಗೆ ಸಹ ಕಾಣಿಸೋದಿಲ್ಲ, ಅಷ್ಟು ಚಿಕ್ಕದಾಗಿ ಪಿನ್ಸ್ ಇರುತ್ತೆ. ಈ ಪಿನ್ಸ್ಗೆ ಸಿಲಿಕಾನ್, ನಮ್ಮ ಬ್ಲೇಡ್ಗೆ ಮಧ್ಯದಲ್ಲಿ ಒಂದು ಸಿಲಿಕಾನ್ ರಿಂಗ್ ಒಂದಿರುತ್ತೆ. ಆ ಸಿಲಿಕಾನ್ ರಿಂಗ್ ಅನ್ನೋದು ನಮ್ಮ ಸರ್ಕಮ್ಸಿಷನ್ ಅಂದ್ರೆ ಒಂದು ಯೂನಿಕ್ ಪ್ರಾಡಕ್ಟ್. ಅದು ಎಷ್ಟು ಮೆತ್ತಗಿರುತ್ತೆ ಅಂದ್ರೆ ಒಂದು ಪೇಷಂಟ್ ಚರ್ಮ ಹೇಗಿರುತ್ತೋ, ಎಲಾಸ್ಟಿಕ್ ಆಗಿರುತ್ತೋ ಅದೇ ಸೇಮ್ ಮೆಟೀರಿಯಲ್ ಇಂದ ಸಿಲಿಕಾನ್ ಇಂದ ತಯಾರು ಮಾಡಿರೋ ಸಣ್ಣನೇ ಲೇಯರ್ ರೀತಿಯಲ್ಲಿ ಇರುತ್ತೆ. ಆ ಲೇಯರ್ ಪಿನ್ಸ್ಗೆ ಚರ್ಮಕ್ಕೆ ಮಧ್ಯದಲ್ಲಿರುತ್ತೆ.
ಅದನ್ನೇ ನಾವು ಸಿಲಿಕಾನ್ ರಿಂಗ್ ಅಂತ ಇರ್ತೀವಿ. ಸೊ ಆ ಸಿಲಿಕಾನ್ ರಿಂಗ್ ಅನ್ನೋದು ಮಧ್ಯದಲ್ಲಿರುತ್ತೆ. ಸೊ ಪಿನ್ಸ್ ಅನ್ನೋದು ಡೈರೆಕ್ಟ್ ಚರ್ಮಕ್ಕೆ ಬೀಳದೆ ಆ ಸಿಲಿಕಾನ್ ರಿಂಗ್ ಥ್ರೂ ಬೀಳುತ್ತೆ. ಅದರಿಂದ ಒಂದು ಸಾರಿ ಸಿಲಿಕಾನ್ ರಿಂಗ್ ಬಿದ್ದು ಹೋಗಿದೆ ಅಂದರೆ ಪಿನ್ಸ್ ಅನ್ನೋದು ಸಹ ಬಿದ್ದು ಹೋಗುತ್ತೆ. ಅದೇ ರಿಮೈನಿಂಗ್ ಸ್ಟೇಪ್ಲರ್ನಲ್ಲಿ ನೋಡಿದ್ರೆ ಸಿಲಿಕಾನ್ ರಿಂಗ್ ತುಂಬ ಹಾರ್ಡಾಗಿ ಯೆಲ್ಲೋಯಿಶ್ ಕಲರ್ನಲ್ಲಿ ಇರುತ್ತೆ. ಅದು ಹೀಲ್ ಆಗೋ ಟೈಮ್ನಲ್ಲಿ ಮುಂದೆ ಪೆನಿಸ್ ಮುಂದೆ ಇರುವ ಏನು ಗ್ಲ್ಯಾನ್ಸ್ ಅಂತೀವಿ ಅಲ್ಲಿ ಚುಚ್ಕೊಳ್ಳೋದಾಗುತ್ತೆ. ಹೀಲ್ ಆಗೋ ಟೈಮಲ್ಲಿ ಮುಂದೆ ಬಂದು ಚುಚ್ಕೊಳ್ಳೋದಾಗುತ್ತೆ. ಅದರಿಂದ ಹರ್ಟ್ ಆಗುತ್ತೆ, ಪೇಯ್ನ್ ಆಗುತ್ತೆ ಆ್ಯಂಡ್ ಎಡಿಮಾ ಹೆಚ್ಚಿರುತ್ತೆ, ಊತ ಹೆಚ್ಚಿರುತ್ತೆ. ಬಟ್ ನಮ್ಮ KSR ಬ್ರ್ಯಾಂಡ್ನಲ್ಲಿ ಯಾವುದೇ ರೀತಿ ಊತ ಇರಲ್ಲ, ಯಾವುದೇ ರೀತಿ ಪೇಯ್ನ್ ಇರಲ್ಲ, ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ, ಮೇಯ್ನ್ ಆಗಿ ಬ್ಲೀಡಿಂಗ್ ಇರಲ್ಲ. ಅಲ್ಲಿ ನೋಡಿಕೊಂಡ್ರೆ 1000 ಪಟ್ಟು ಕಾಸ್ಮೆಟಿಕ್ ರಿಸಲ್ಟ್ಸ್ ಅನ್ನೋದು ಈ KSR ಬ್ರ್ಯಾಂಡ್ನಿಂದ ನಾವು ನೋಡ್ಕೋಬೋದು. ಸೊ ಯಾರಿಗಾದರೂ ಈ ಫೈಮೋಸಿಸ್ ಇಶ್ಯೂಸ್ ಇದ್ದರೆ, ಬೆಲನೈಟಿಸ್ ಇಶ್ಯೂಸ್ ಇದ್ದರೆ, ಇಲ್ಲಾಂದರೆ ಫೋರ್ಸ್ಕಿನ್ಗೆ ಸಂಬಂಧಪಟ್ಟ ಯಾವ ಇಶ್ಯೂಸ್ ಇದ್ದರೆ, ಯಾರಿಗಾದರೂ ಸುಂತಿ ಆಪರೇಷನ್, ಕಥನ ಅಂತಿರ್ತೀವಿ, ಸುಂತಿ ಆಪರೇಷನ್, ಸರ್ಕಮ್ಸಿಷನ್ ಆಪರೇಷನ್ ಅವಶ್ಯಕತೆ ಇದ್ದರೆ ಖಚಿತವಾಗಿ ಸರ್ಕಮ್ ಕ್ಯೂರ್ ಸೆಂಟರಲ್ಲಿ ಅವೈಲಬಲ್ ಆಗಿದೆ. ಆ್ಯಂಡ್ ಹೈದ್ರಾಬಾದ್ನಲ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಅವೈಲಬಲ್ ಇದೆ. ಸೊ ಇದರಿಂದ ಸರ್ಜರಿ ಮಾಡಿಸ್ಕೋಬೋದು, ವಿತಿನ್ 30 ಮಿನಿಟ್ಸ್ನಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೋಬೋದು. ಥ್ಯಾಂಕ್ ಯು.